ಗಮಯ ಮೃತ್ಯೋರ್ಮಾಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ. ಆತ್ಮೀಯ ಪರಂನಹಳ್ಳಿಯ ಎಲ್ಲ ವಿಶೇಷ ಆತ್ಮಗಳು, ನಮ್ಮ ರಾಜಗೋಪಾಲ್ ಅಣ್ಣವರು ವಿಶೇಷವಾಗಿ ಇವತ್ತು ಪರಮಪಿತ, ಪರಮ ಶಿಕ್ಷಕ, ಪರಮ ಸದ್ಗುರು, ವಿಶ್ವವಂದ್ಯ, ವಿಶ್ವರಕ್ಷಕ, ಪರಂಜ್ಯೋತಿ ಸ್ವರೂಪ ಪರಮಾತ್ಮ, ನಿಜವಾಗ್ಲೂ ಆ ಪರಮಾತ್ಮ ತಂದೆ ಶಿವನ ಈ ಒಂದು ಸ್ಟಾಲನ್ನ ನಾವು ಏರ್ಪಡಿಸಬೇಕಾದ್ರೆ ನಮಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಏಕೆಂದ್ರೆ ಇಲ್ಲಿ ನಾವು ಸಪ್ತ ಮಾತೆಯರ ಒಂದು ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಸಪ್ತ ಮಾತೆಯರ ಪ್ರತಿಷ್ಠಾಪನೆಯ ಭೇಟಿ ಕೇಳ್ತಿದ್ದ ಹಾಗೆ ನಮ್ಗೆ ಬಹಳ ಒಂದು ರೀತಿ ಖುಷಿ ಆಯಿತು. ಏಕೆಂದ್ರೆ ಈ ಸಪ್ತ ಮಾತೆಯರನ್ನ ಪರಮಾತ್ಮ ಶಿವನು ಈ ಧರಣಿಯಲ್ಲಿ ಅವತರಿಸಿ ಬಂದಾಗ ಎಂದೆಂದು ಈ ಸೃಷ್ಟಿಯಲ್ಲಿ ಅಧರ್ಮ, ಅನ್ಯಾಯ, ಅನೀತಿ ಹೆಚ್ಚಾಗುತ್ತೋ ಅನ್ನೊಂದು ಪರಮಾತ್ಮ ಶಿವನು ತನ್ನ ಶಕ್ತಿಯರನ್ನ ಧರೆಗೆ ಕಳುಹಿಸಿ ಕೊಡ್ತಾರೆ. ಶಿವನ ದುರ್ಗೆಯರನ್ನಾಗಿ ಮಾಡಿ ಜಗತ್ ಕಲ್ಯಾಣಕ್ಕಾಗಿ, ಜಗತ್ತಿನ ಪಾಪ, ಭ್ರಷ್ಟಾಚಾರ, ದುರಾಚಾರ, ಅಧರ್ಮ, ಅನ್ಯಾಯದ ನಾಶಕ್ಕಾಗಿ ಪರಮಾತ್ಮ ಶಿವನೇ ತನ್ನ ಭುಜಗಳಾದಂತಹ ಶಕ್ತಿಯರನ್ನ ಒಬ್ಬೊಬ್ಬರ ಮೂಲಕ ಒಂದೊಂದು ಕಾರ್ಯವನ್ನ ಮಾಡಲು, ಜಗತ್ ಕಲ್ಯಾಣಕ್ಕಾಗಿ, ವಿಶ್ವ ಕಲ್ಯಾಣಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ವಿಶ್ವೇಶ್ವರ, ಜಗದೀಶ್ವರ, ಪರಮೇಶ್ವರ, ವಿಶ್ವ ಕಲ್ಯಾಣಕಾರಿ ಪರಮಪಿತ ಶಿವ ಶಕ್ತಿಯರ ಮುಖಾಂತರ ಸೃಷ್ಟಿಯ ಕಲ್ಯಾಣವನ್ನ ಮಾಡಿಸಲು ಧರೆಗೆ ಅವತರಿಸ್ತಾರೆ ಅಂತ ಹೇಳಿ ನಾವೆಲ್ಲರೂ ಕೇಳ್ತಾ ಬಂದಿದ್ದೇವೆ. ಅಂತ ಪರಮಾತ್ಮ ಶಿವ ಶಕ್ತಿಯರ ಮೂಲಕ, ಶಿವನ ಶಕ್ತಿಯರು ಅಂತ ಹೇಳ್ತೇವೆ. ಶಿವ ಶಕ್ತಿಯ ಮುಖಾಂತರ ಶಿವ ಪರಮಾತ್ಮ ಯಾವಾಗ ತನ್ನ ಕಾರ್ಯವನ್ನ ಮಾಡಿಸಿದ್ರು ಅಂತ ಹೇಳಿ ನಾವೆಲ್ಲರೂ ತಿಳ್ಕೊಳ್ಬೇಕಾದಂತಹ ವಿಷಯ. ಆ ಒಂದು ಸತ್ಯ ಸಂದರ್ಭ, ಸುಸಂದರ್ಭ ಇವತ್ತು ಒಂದುಗೂಡಿದೆ ಇಲ್ಲಿ ನಮ್ಮ ಪರಂನಹಳ್ಳಿಯಲ್ಲಿ ಇದ್ರೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನ್ಸುತ್ತೆ. ಸೊ ಈ ಹೆಮ್ಮೆ ನಮಗೆ ಇನ್ನೊಂದು ರೀತಿ ಏನಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ದೇವಸ್ಥಾನ, ಒಂದು ಶಕ್ತಿಯರ ದೇವಸ್ಥಾನವನ್ನ ನಿರ್ಮಾಣ ಮಾಡಿರುವಂತಹ ನಮ್ಮ ರಾಜಗೋಪಾಲ್ ಅನ್ನೋರು ಎಷ್ಟು ಮಹಾನ್ ಆತ್ಮ, ಪುಣ್ಯ ಆತ್ಮ, ಧರ್ಮಾತ್ಮ ಅಂತ ಹೇಳ್ಬೇಕು ನಾವು. ಏಕೆಂದ್ರೆ ಎಲ್ಲರ ಮೂಲಕ ಧರ್ಮದ ಕಾರ್ಯವಾಗಲಿ, ದೈವದ ಕಾರ್ಯವಾಗಲಿ, ಪುಣ್ಯದ ಕಾರ್ಯ ಆಗೋದಿಲ್ಲ. ಈ ನಮಗೆ ದುಡ್ಡು ಮುಖ್ಯ ಅಲ್ಲ, ಹಣ ಮುಖ್ಯ ಅಲ್ಲ, ಅಧಿಕಾರ ಮುಖ್ಯ ಅಲ್ಲ, ಅಂತಸ್ತು ಮುಖ್ಯ ಅಲ್ಲ, ಸತ್ಯವಾದ ಒಳ್ಳೆಯ ಮನಸ್ಸು ಮುಖ್ಯ. ಆ ಒಳ್ಳೆಯ ಮನಸ್ಸು ಈ ಸೃಷ್ಟಿಯಲ್ಲಿ ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಹಲವರು, ಹಲವರಲ್ಲಿ ಒಬ್ಬರಿಗೆ ಮಾತ್ರನೇ ಇರೋದು. ಅಂತಹ ಮಕ್ಕಳನ್ನ ಆರಿಸಿಕೊಂಡು ಶಿವ ಪರಮಾತ್ಮ ತನ್ನ ಶಕ್ತಿಯ ಮುಖಾಂತರ ಈ ಸೃಷ್ಟಿಯ ಕಲ್ಯಾಣವನ್ನ ಮಾಡಿಸಿರೋದರ ಪ್ರತೀಕವಾಗಿ ಇಲ್ಲಿ ಒಂದು ಕಡೆ ಶಕ್ತಿಯರಿದ್ದಾರೆ, ಇನ್ನೊಂದು ಕಡೆ ಶಿವ ತಂದೆ ತಾನಾಗಿ ಇಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನಮಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಏಕೆಂದ್ರೆ ನಮಗೆ ಈ ಊರು ಪರಿಚಯ ಇರಲಿಲ್ಲ, ಇಲ್ಲಿನ ಜನರ ಅಣ್ಣಂದಿರು ಯಾರು ಪರಿಚಯ ಇರಲಿಲ್ಲ. ಅಚಾನಕ್ಕಾಗಿ ನಮಗೆ ಅಣ್ಣವರು ನಮ್ಮ ಅಣ್ಣವರು ಪರಿಚಯ ಮಾಡಿಸಿದ್ರು. ಲಕ್ಷ್ಮೀನಾರಾಯಣ ಅಣ್ಣವರು, ನಾವು ಅವ್ರನ್ನ ಭೇಟಿಯಾಗಕ್ಕೆ ಹೋದಾಗ ಸಡನ್ ಆಗಿ ಅಣ್ಣ ಫೋನ್ ಮಾಡಿ ಇನ್ವಿಟೇಷನ್ ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ರು. ನಾವು ಕೂತ್ಕೊಂಡಿದ್ವಿ, ನೋಡ್ತಾ ಇದ್ವಿ, ಇಷ್ಟೊಂದು ಇನ್ವಿಟೇಷನ್ ಇಟ್ಟಿದಾರಲ್ಲ ಅಂತ ಹೇಳ್ಬಿಟ್ಟು ಆ ಇನ್ವಿಟೇಷನ್ ತಗೊಂಡು ನಾನು ಓದ್ತಾ ಇದ್ದೆ ನೋಡಿ ತುಂಬಾ ಖುಷಿ ಆಯ್ತು. ಆಮೇಲೆ ಅಣ್ಣ ಬಂದು ನೋಡ್ಬಿಟ್ಟು ಆ ಇನ್ವಿಟೇಷನ್, ಈ ತರ ಕಾರ್ಯಕ್ರಮ ಇದೆ ಪರಂನಹಳ್ಳಿಯಲ್ಲಿ, ಅದಕ್ಕೆ ನೀವು ಅಲ್ಲಿ ಮಾಡ್ಬೇಕು ಅಂತ ಹೇಳಿ ತಕ್ಷಣನೇ ಫೋನ್ ಮಾಡಿ ಅಣ್ಣವ್ರಿಗೆ ಹೇಳ್ಬಿಟ್ರು. ನಾವು ಆಯ್ತು ಅಂತ ಹೇಳ್ಬಿಟ್ವಿ. ಎಷ್ಟು ದೂರ ಇದೆ ಏನು ಯೋಚನೆ ಮಾಡಲಿಲ್ಲ. ಆದ್ರೆ ಇದು ನಿಜವಾಗ್ಲೂ ನಮ್ಗೆ ಇಲ್ಲಿ ಅದ್ಮೇಲೆ ಅನ್ನಿಸ್ತು, ಇದು ಶಿವನೇ ಸಂಕಲ್ಪ, ಇದು ಬೇರೆ ಯಾರ ಸಂಕಲ್ಪ ಅಲ್ಲ. ಶಿವಪ್ಪನೇ ಇಲ್ಲಿ ಬರಬೇಕಾಗಿತ್ತು. ಅವರ ಶಕ್ತಿಯರ ಮಂದಿರ ಇಲ್ಲಿ ಸ್ಥಾಪನೆ ಆಗ್ತಿದೆ ಅಂದಾಗ ಶಿವ ಇದೆ ಅಂದ್ರೆ ಹೇಗೆ? ಹಾಗಾಗಿ ಶಿವಪ್ಪನೇ ನಿಜವಾಗ್ಲೂ ಈ ಸೇವೆಯನ್ನ, ಈ ಕಾರ್ಯವನ್ನ ಮಾಡಿಸ್ತಿದ್ದಾರೆ ಅಂತ ಹೇಳಿ ನಮ್ಗೆ ತುಂಬಾ ಖುಷಿ ಆಯ್ತು. ಹಾಗಾಗಿ ನಮ್ಮೆಲ್ಲಾ ಗ್ರಾಮದ ಅಣ್ಣಂದಿರಿಗೆ, ಅಕ್ಕಂದಿರಿಗೆ, ಎಲ್ಲ ಆತ್ಮೀಯ ಸಹೋದರರಿಗೆ ನಾವು ವಿನಂತಿಸಿಕೊಳ್ಳೋದು ಇದೇ ಆಗಿದೆ. ಅಣ್ಣಂದಿರೆ, ಈಗ ಸೃಷ್ಟಿಯ ಪರಿವರ್ತನೆಯ ಸಮಯವಾಗಿದೆ. ನಾವು ಮಂದಿರ ಸುಮ್ಮನೆ ಕಟ್ತಾ ಇಲ್ಲ, ದೇವಿಯರನ್ನ ಪ್ರತಿಷ್ಠಾಪನೆ ಸುಮ್ಮನೆ ಮಾಡ್ತಾ ಇಲ್ಲ. ಇದು ಕೇವಲ ಒಂದು ನಮ್ಮ ಭಕ್ತಿ ಪೂಜೆ ಅಷ್ಟೇ ಅಲ್ಲ. ಸತ್ಯವಾಗಿಯೂ ಈ ದೇವಿಯರು ಈ ಜಗತ್ ಕಲ್ಯಾಣವನ್ನ ಮಾಡಿದ್ರು. ಆ ಸಮಯ ಮುಂದೆ ಅತಿ ಶೀಘ್ರವಾಗಿ ನವಯುಗ, ಹೊಸ ಯುಗ, ಸ್ವರ್ಗ ಬರೋದಿದೆ. ಅದಕ್ಕೆ ಮುಂಚೆ ನಮ್ಮ ದೇವಿಯರ ಮಂದಿರಗಳ ಪುನಃಸ್ಥಾಪನೆಗಳಾಗ್ತಿದೆ, ನವ ದೇವಸ್ಥಾನಗಳ ಸ್ಥಾಪನೆ ಆಗ್ತಿದೆ, ದೇವಿಯರು ಪ್ರತಿಷ್ಠಾಪಿತರಾಗ್ತಿದ್ದಾರೆ. ಅಂದ್ರೆ ಇದು ಪರಮಾತ್ಮನ ಸಂಕಲ್ಪ. ಈ ಸಂದರ್ಭದಲ್ಲಿ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳೋದಿಷ್ಟೇ, ಸತ್ಯವನ್ನ ತಿಳ್ಕೊಂಡು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಸುಖ ಶಾಂತಿಯನ್ನು ಅನುಭವ ಮಾಡಬೇಕು. ಅದಕ್ಕೆ ಇಲ್ಲಿ ನಮ್ಮ ಅಣ್ಣಂದಿರೆಲ್ಲರೂ ಒಳ್ಳೆ ಮನಸ್ಸಿದೆ, ಎಲ್ಲರೂ ಬಹಳ ಪ್ರೀತಿಯಿಂದ ಸಹಕರಿಸಿದ್ದಾರೆ. ಹಾಗಾಗಿ ನೀವೆಲ್ಲರೂ ಸತ್ಯವನ್ನು ತಿಳ್ಕೊಂಡ್ರೆ ನಮ್ಗಿನ್ನೂ ಬಹಳ ಖುಷಿ ಆಗುತ್ತೆ ಅಂತ ಒಂದೆರಡು ಮಾತನ್ನ ಮುಗಿಸೋಣಂತೆ.
ಶಿವನ ಒಂದು ಈ ಸಂದರ್ಭದಲ್ಲಿ ಪೂಜೆಯನ್ನು ಅಣ್ಣವ್ರ ಮುಖಾಂತರ ಮಾಡ್ತಾರೆ ನಮ್ಗೆ ಓಂ ಶಾಂತಿ. ಹಾಡುಗುಡು ಎನ್ನುಡಿಯನ ಹಾಡುವೆ ಬೇಡುವೆ ಎನ್ನುಡಿಯನ ಬೇಡುವೆ ಹಾಡುವೆ ಎನ್ನುಡಿಯನ ಹಾಡುವೆ ಬೇಡುವೆ ಎನ್ನುಡಿಯನ ಬೇಡುವೆ ಒಡೆಯಂಬುಡನ ತೋರಿ ಒಡೆಯಂಬುಡನ ತೋರಿ ಎನ್ನ ಬಡತನವ ಹಿನ್ನೈಸುವೆ ಒಡೆಯಂಬುಡನ ತೋರಿ ಎನ್ನ ಬಡತನವ ಹಿನ್ನೈಸುವೆ ಒಡೆಯ ಮಾಲಾಗಿ ಮೂಢವ ಸಂಗಮ ದೇವರಿಗೆ ಗೋಗಿ ಬೇಡುವೆ ದೇವರಿಗೆ ಗೋಗಿ ಬೇಡುವೆ ಆಡುವೆ ಎನ್ನುಡೆಯನ ಹಾಡುವೆ ಆಡುವೆ ಎನ್ನುಡೆಯನ ಹಾಡುವೆ ಯಾಗಿರಿ ಸರ್ವಭೂತೇಷು ಮಾತೃಸ್ವರೂಪೇ ಸಂಸ್ಥಿತಃ ನಮಸ್ತೇ 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 ನಮೋ ನಮಃ. ಪ್ರಪ್ರಥಮವಾಗಿ ದೇವರಾತ್ಮನಾಯನ ಹೃದಯ ಮಂದಿರಗಳು ಸ್ಮರಿಸುವಂತ ಏನ ಅರ್ಥಮೂರ್ತಿಗಳಾಗಿರ್ತಕ್ಕಂಥ ಸದ್ಗುರುಗಳಾಗಿರ್ತಕ್ಕಂಥ ಇವತ್ತ ರೊಕ್ಕ ಮುಗಿದ ನಾವೀ ಧಾರಣೆ ಮಾಡಿಲ್ಲ ಹಳ್ಳಿಗೆ ಸಂಚರಿಸಿ ಒಬ್ಬೊಬ್ಬರು 70 ಲಕ್ಷ ಗಳಿಂದ ಬೋಧನೆಯನ್ನು ನೀಡಿ ಲೀಡರಾಗಿರ್ತಕ್ಕಂಥ ಜಗದ್ಗುರು ಶ್ರೀ ನಾರಾಯಣ ಮಹಾಸ್ವಾಮಿಗಳವರ ತತ್ವಕ್ಕೆ ಹಣೆಯನ್ನು ನಮಸ್ಕರಿಸಿ ಕಾವಿ ದೀಕ್ಷೆಯನ್ನು ನೀಡಿರ್ತಕ್ಕಂಥ ನಮ್ಮ ನಾಡಿನಲ್ಲಿ ಮಾತನಾಡುವ ದೇವರು ನಡೆದಾಡುವ ದೇವರಿಗೆ ಪಿತಾಜಿಯನ್ನು ಹೊಂದಿರತಕ್ಕಿರ್ತಕ್ಕಂಥ ಡಾಕ್ಟರ್ ಶ್ರೀ 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 ಶಿವರಾಮನಾಥ ಮಹಾಸ್ವಾಮಿಗಳವರ ದಿವ್ಯಪಾದಾರವನ್ನು ತೆಗೆದುಕೊಳ್ಳುವ ಭಕ್ತಿಯನ್ನು ಕೂಡ ಖುಷಿ. ಇದು ಪರಮನ ಹಳ್ಳಿಯನ್ನ ಪರಮಾತ್ಮನ ಹಳ್ಳಿ ಅಂತ ತಿಳ್ಕೋಬೇಕು. ಈ ಪರಮಾತ್ಮನ ಹಳ್ಳಿಯ ಒಳಗೆ ವಿಶೇಷವಾಗಿ ಕರೆಯಲು ಬರ್ತಾರೆ. ಇವತ್ತೇನಂತ ಕೇಳಿದ್ರೆ ಭಗವಂತ ಯಾರ ಮೇಲೆ ಏನು ಮಾಡಿಸಬೇಕು. ಈಗ ಇಡೀ ಬೆಂಗಳೂರ ಇದೊಂದು ದೊಡ್ಡ ಪಟ್ಟಣ. ಇದು ರಾಜಗೋಪಾಲ ಒಬ್ಬರೇ ಇರ್ತೇನ್ರಿ. ಭಗವಂತ ನೋಡ್ತಾನೆ ಯಾರ ದೇವರಿಗಾಗಿ ಮೀಸಲು ಇಡ್ತಾರೋ ಅವ್ರಿಗೆ ಅವ್ರಿಗೆ ಆಯುಷ್ಯ ಆರೋಗ್ಯ ಅವ್ರಿಗೇನಪ್ಪ ಅಂತ ಕೇಳಿದ್ರೆ ಈ ಜನ್ಮದಲ್ಲಿ ಅಲ್ಲ ಇನ್ನೊಂದು ಜನ್ಮದಲ್ಲಿ ಕೂಡ ಅವ್ರಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಉತ್ತಮ ಸ್ಥಾನ ಸಿಗ್ತದೆ, ಒಳ್ಳೆ ಮಂತ್ರದಲ್ಲಿ ಹುಡ್ತಾನೆ. ಏನಪ್ಪಾ ಅಂತ ಹೇಳಿದ್ರೆ ಗುರುವಿನ ಕೃಪೆ ಮಧ್ಯೆ ಹೋಗ್ತಾನೆ ಅಂತ ತಿಳ್ಕೊಂಡು ಇವತ್ತೆಲ್ಲ ಈ ಶ್ರಮ ಪಟ್ಟು 3 ಕೋಟಿ ದೇವತೆಗಳನ್ನ ನಾವು ಕೇಳ್ತಾ ಇದ್ದೀವಿ. ಇವತ್ತೆಂತ ಈ ಪರಮನ ಹಳ್ಳಿ ಒಳಗ ಆ ಒಂದು ಸಲ ನಮ್ಮ ರಾಜಗೋಪಾಲ ಅವರು ಕರ್ಕೊಂಡ್ಬಂದು ತೋರಿಸಿದ್ರು ಈ ಕ್ಷೇತ್ರ. ಇದು ಹಿಂದವ್ರು ಏನಪ್ಪ ಅಂತ ಹೇಳಿದ್ರೆ ಇದು ಸಾಮಾನ್ಯ ಕ್ಷೇತ್ರ ಆಗಿ ಒಂದು ಬೆಳೆಯೋದಿಲ್ಲಪ್ಪ, ದೊಡ್ಡ ಕ್ಷೇತ್ರ ಆಗಿ ಬೆಳೀತದೆ. ಇದು ಎಲ್ಲಾ ದೇವತೆಗಳ ಒಂದು ಆಶೀರ್ವಾದ ಕೃಪಾ ಕಟಾಕ್ಷ ಇದೊಂದು ಪುಣ್ಯ ಕ್ಷೇತ್ರ ಆಗಿ ನೀನಿಟ್ಟ ನೆರವೇರಿಸುವ ಕ್ಷೇತ್ರ, ಜನವೇ ಪಾವನ ಕ್ಷೇತ್ರ, ಸುಲಭ ಹೃದಯವು ಇದು ಬಂದಂತಹ ಮಹತ್ವದಲ್ಲಿ ಹೇಳುವುದಿಲ್ಲ ಅಂತ ಹೇಳಿದ್ರೆ ದೊಡ್ಡ ಕ್ಷೇತ್ರ ಆಗಿ ಬೆಳೆಯುತ್ತದೆ. ಇವತ್ತು ನಾವು ಕಾಣ್ತಾ ಇದ್ದೀವಿ. ಇವತ್ತು ಕಾಶಿ ಎಲ್ಲರೂ ಗೊತ್ತಿಲ್ಲ, ಇವತ್ತು ತ್ರೈಲೋಕೇಶ್ವರ ಎಲ್ಲರೂ ಗೊತ್ತಿಲ್ಲ, ವೈದ್ಯನಾಥ ಎಲ್ಲರೂ ಗೊತ್ತಿಲ್ಲ, ನಾಗೇಶ್ವರ ಎಲ್ಲರೂ ಗೊತ್ತಿಲ್ಲ, ರಾಮೇಶ್ವರ ಎಲ್ಲರೂ ಗೊತ್ತಿಲ್ಲ, ಗ್ರೇಶ್ವರ ಎಲ್ಲರೂ ಗೊತ್ತಿಲ್ಲ, ಇವತ್ತು ಸೋಮನಾಥ ಎಲ್ಲರೂ ಗೊತ್ತಿಲ್ಲ, ಮಲ್ಲಿಕಾರ್ಜುನ ಎಲ್ಲರೂ ಗೊತ್ತಿಲ್ಲ, ಇವತ್ತು ಮಹಾಕಾಲೇಶ್ವರ ಎಲ್ಲರೂ ಗೊತ್ತಿಲ್ಲ, ಓಂಕಾರೇಶ್ವರ ಎಲ್ಲರೂ ಗೊತ್ತಿಲ್ಲ, ಭೀಮಾಶಂಕರ ಎಲ್ಲರೂ ಗೊತ್ತಿಲ್ಲ, ಕೇದಾರನಾಥ ಎಲ್ಲರೂ ಗೊತ್ತಿಲ್ಲ. ಆದ್ರೆ ಮನದಲ್ಲಿ ಏನೋ ಆ ಭಗವಂತ ಅಂತ ತಿಳ್ಕೊಂಡು 12 ಜ್ಯೋತಿರ್ಲಿಂಗ ನಮ್ಮ ಹಿರಿಯರಪ್ಪ ಅಂತ ಹೇಳಿದ್ರೆ ನಮ್ಮ ಓಂ ಶಾಂತಿಯವರು ಇದು ದೊಡ್ಡ ರಾಜ್ಯವಾದಂತಹ ಕೆಲಸ ಬಂದಂತ ಭಕ್ತರಿಗೆ ಏನಪ್ಪ ಇದೇ ದರ್ಶನ ಮಾಡ್ಕೊಂಡು ಹೋಗುತ್ತಾ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಹೇಳಿದ ತಾತ್ಪರ್ಯ ಏನು ಅಂತ ಕೇಳಿದ್ರೆ ಇವತ್ತು ಸಾಯಂಕಾಲ ಪ್ರವಚನ ನಡೀತದೆ. ನಾಳೆ ಡಾಕ್ಟರ್ ನಿಂದಾನಂದ ಮಹಾಸ್ವಾಮಿ ಅವರಿಂದ ಈ ಕ್ಷೇತ್ರ ಏನಾಗ್ತದೆ ಅಂತ ಕೇಳಿದ್ರೆ ಇದು ಅಪವಿತ್ರ ಆಗಿಲ್ಲ, ಇದು ಪವಿತ್ರ, ಇದು ಪರಮನ ಹಳ್ಳಿ ಅಂತ ಮಾಡಿದ್ರೆ ಪರಮಾತ್ಮನ ಹಳ್ಳಿ. ಈ ಕ್ಷೇತ್ರಕ್ಕೆ ಬಂದು ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತೊಂದು ದಿವಸ ನಾಳೆ ಒಂದು ದಿವಸ ಮನೆಯೊಳಗೆ ಪರಮನ ಹಳ್ಳಿ ಎಲ್ಲ ಇದ್ದಲ್ಲಿ ಗುರು ಹಿರಿಯರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿಕ್ಕೆ ಇವತ್ತು ರಾಜಗೋಪಾಲ ಅವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂದ್ರೆ ನಾವು ಎಷ್ಟು ಹೇಳಿದ್ರು ಅದು ಅದನ್ನ ಇವತ್ತು ಏನಂತ ಕೇಳಿದ್ರೆ
ಮನೆ ಸ್ವಾರ್ಥಕ್ಕಾಗಿ ಮಾಡುವಂತಹ ಮಕ್ಕಳಿದ್ದಾರೆ. ಇವತ್ತು ಪಾರ್ವತಮ್ಮ ಅಂತ ತಿಳ್ಕೊಂಡು ಇವರು ಮಂತ್ರೊಳಗೆ 5 ಮಂದಿ ಗಣಮಕ್ಕಳು ಹುಟ್ಟುತ್ತಾರೆ. ಒಬ್ಬರು ರಾಜಗೋಪಾಲ್ ಅಂತ ಹೇಳಿ, ಒಬ್ಬ ಮುರಾಜ್ ಅಂತ ಹೇಳಿ, ಒಬ್ರು ಏನಪ್ಪ ಅಂತ ಕೇಳಿದ್ರೆ ದೇವರಾಜ್ ಅಂತ ಹೇಳಿ, ರಘುವರು, ರಾಮಚಂದ್ರ ಅವರು 5 ಮಂದಿ ಪಂಚಪಾಂಡವರು. ಈಗೂ ಕೂಡ ಆ ತಾಯಿಗೆ 89 ವಯಸ್ಸ, 89 ವಯಸ್ಸ. ಇವತ್ತು ಅವ್ರ ಮನೆಗೆ ಹೋದ್ರೆ ಶಿವಪೂಜೆ ಮಾಡಬೇಕಪ್ಪ ಅಲ್ಲಿ ಬಯಲಿಗೆ ಹಾಕೋಲ್ಲ. ಧರ್ಮ ಸ್ವಾಮಿಗಳ ಕಡೆಯಿಂದ ಆ ಕುಟುಂಬ ಇವತ್ತೆಲ್ಲ ಏನಪ್ಪ ಅಂತ ಹೇಳಿದ್ರೆ ಅವರು ಬಹಳ ಹತ್ತಿರದಂತವರು ಗುರುವಿನ ಕೃಪೆಗೆ ಪಾತ್ರ ಆದಂತವ್ರ ನಂತರ ಇವತ್ತೇನಪ್ಪ ಅಂತ ಹೇಳಿದ್ರೆ ಆ ಭಕ್ತರ ಒಳಗೆ ಪಂಚ ಪಾಂಡವರಿದ್ದಾಗ 5 ಮಂದಿ ಒಳಗೆ ಇಬ್ಬರು ಏನಪ್ಪ ಅಂತ ಹೇಳಿದ್ರೆ ಅಸುರಪಾದ ಇದ್ದಾರೆ. ಅವರ ಆತ್ಮ ಶಾಂತಿ ಸಿಕ್ಕಿ ಇವತ್ತೇನಪ್ಪ ಅಂತ ಹೇಳಿದ್ರೆ ಇಷ್ಟೆಲ್ಲ ಶ್ರಮಪಟ್ಟು ನಮ್ಮೆಲ್ಲರಿಗೆ ಏನಪ್ಪ ಅಂತ ಹೇಳಿದ್ರೆ ಒಂದು ಭಕ್ತರ ಕಷ್ಟ ಕಾರ್ಪಣ್ಯಗಳಲ್ಲಿ ಸಪ್ತ ಮಾತ್ರೆಯನ್ನು ಇದೇನಪ್ಪ ಪ್ರಾರ್ಥನೆಯನ್ನು ಮಾಡಿ ಆ ಸಪ್ತ ಮಾತ್ರೆಯನ್ನು ದರ್ಶನ ತಗೊಂಡು ಒಳ್ಳೆಯದಾಗಿ ನಿಮಗೆ ಜೀವನ ಉದ್ಧಾರನೆ ಅಂತ ತಿಳ್ಕೊಂಡು ಇದು ಸ್ವಾರ್ಥ ಸೇವೆಯನ್ನು ಮಾಡಬೇಕಂತ ನಮ್ಮ ರಾಜಗೋಪಾಲ್ ಅವರಿಗೆ ಜೋರಾಗಿ ಚಪ್ಪಾಳೆಯೊಂದಿಗೆ ನಾವು ಏನಪ್ಪ ಅಂತ ಹೇಳಿದ್ರೆ ಅವರಿಗೆ ಅಧಿಕಾರ ಮಾಡ್ಕೋಬೇಕಾಗ್ತದೆ. ಪರಮಾತ್ಮ ಸ್ವರೂಪರಂತ ತಿಳ್ಕೋಬೇಕು. ಇವತ್ತೇನಪ್ಪ ಅಂತ ಹೇಳಿದ್ರೆ ನಮ್ಮ ಮನೆಗೆಲ್ಲ ಸ್ವಾರ್ಥಕ್ಕಾಗಿ ಏನು ಮಾಡಿಲ್ಲ, ಈ ಸ್ವಾರ್ಥಕ್ಕಾಗಿ ಮಾಡುವಂಥವ್ರು ಭಗವಂತ ಕಳಿಸ್ಕೊಟ್ಟಿದ್ದಾರೆ ಅಂತಂದ್ರೆ ಈ ತಾಯಿಯಂತೆ ಹೇಳಿದ್ರಿ ಈ ಒಳ್ಳೆ ಕಾರ್ಯ ಆಗಬೇಕಾದ್ರೆ ಒಳ್ಳೆ ಕೆಲಸ ಆಗಬೇಕಾದ್ರೆ ಆ ಭಗವಂತನ ಕೃಪೆಯಿಂದ ಮಾಡೋಲ್ಲ ಅದರೊಳಗೆ ನಮ್ಮ ರಾಜಗೋಪಾಲ್ ಅವರು ದೊಡ್ಡ ಮನಸ್ಸು ಮಾಡಿದ್ದಾರೆ. ಅಪಾರವಾದಂತಹ ಹೃದಯ. ಆ ತಾಯಿ ಬಹಳ ದೊಡ್ಡ ಆಶೀರ್ವಾದ ಮಾಡಿದ್ದಾರೆ. ಆ ಮಂತನಕ್ಕೆ ಭಗವಂತ ಇನ್ನೂ ಹೆಚ್ಚೆಚ್ಚು ದೇವಾಲಯಗಳನ್ನು ಕಟ್ಟುವಂತ ವ್ಯವಸ್ಥೆ ಮಾಡಿ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ರಕ್ಷಣೆ ಮಾಡಿ ಅಂತೇಳಿ ಆಲೋಚನೆ ನಮ್ಮ ಮಹಾಪುರುಷರು ನಾಳೆ ದಿವಸ ನೆನಪಿಸಿಕೊಂಡ್ರೆ ವೀರಭದ್ರೇಶ್ವರ ಸ್ವಾಮಿಯವರು ಚಿಕ್ಕಬಳ್ಳಾಪುರದಿಂದ ಮಂಗಳನಾಥ ಸ್ವಾಮಿಯವರು ನಾಳೆ ದಿವಸ ಇಲ್ಲಿ ಪಾದಾರ್ಪಣೆ ಮಾಡಿ ನಮ್ಮ ನಿಮ್ಮೆಲ್ಲರಿಗೆ ಏನಪ್ಪ ಅಂತ ಹೇಳಿದ್ರೆ ಪ್ರವಚನ ಕಾರ್ಯಕ್ರಮವನ್ನು ರೂಪಿಸುತ್ತಿದ್ದಾರೆ. ನಾವೆಲ್ಲ ಪರಮನಹಳ್ಳಿಯ ಎಲ್ಲ ಸಮಸ್ತ ಹಿರಿಯರು ಇವತ್ತು ಈ ಕ್ಷೇತ್ರಕ್ಕೆ ನಾವು ಇಂದ್ರಕಾಲಿಯವರು ಸ್ವಾಮಿಗಳನ್ನು ಆಶೀರ್ವಾದ ಮಾಡಬೇಕು. ಅಲ್ಲಿಂದ ಭಕ್ತರನ್ನು ನಾವು ನೋಡುವಂತ ಭಾಗ್ಯ ಬೇಕು. ಎಲ್ಲ ಪರಮನಹಳ್ಳಿಯ ಎಲ್ಲ ತಾಯಿಯರು ನಾಳೆ ಸರಿಯಾಗಿ 9 ರಿಂದ 10-11 ಗಂಟೆಯವರೆಗೆ ಏನಪ್ಪ ಅಂತ ಹೇಳಿದ್ರೆ ಪ್ರವಚನ ನೀಡುವಂತ ಸ್ವಾಮಿಗಳು ಬರ್ತಾರೆ. ಇವೆಲ್ಲ ಏನಪ್ಪ ಅಂತ ಹೇಳಿದ್ರೆ ಕಡಿಮೆ ಇವತ್ತಿನ ಹಣ ಸಂಪಾದಿಸಿಕೊಂಡು ಈ ಒಂದು ಪವಿತ್ರ ಕ್ಷೇತ್ರಕ್ಕೆ ಬಂದು ಇದು ಒಂದು ಕ್ಷೇತ್ರ ಅಂತ ತಿಳ್ಕೊಂಡು ನಮ್ಮಲ್ಲಿರ್ತಕ್ಕಂಥ ತಾಯ ವಾಚ ಮನಸ ಇವತ್ತು ಏನಪ್ಪ ಅಂತ ಹೇಳಿ ಈ ಕ್ಷೇತ್ರಕ್ಕೆ ಬಂದ್ರೆ ಸಾಕು ಪಾಪ ಹಣ ಹೋಗ್ತಾರೆ. ನಾವು ಮಾಡಿರ್ತಕ್ಕಂಥ ಪಾಪ ಈಗ ಕೈ ಹೊಲಸು ಮಾಡ್ಕೋಬಾರದು, ಮೈ ಹೊಲಸು ಮಾಡ್ಕೋಬಾರದು, ಮನಸ್ಸು ಹೊಲಸು ಮಾಡ್ಕೋಬಾರದು, ಬಟ್ಟೆ ಹೊಲಸು ಮಾಡ್ಕೋಬಾರದು, ನಾವು ಇರ್ತಕ್ಕ ಹೊಲಸು ಮಾಡ್ಕೋಬಾರದು ಅಂತ ತಿಳ್ಕೊಂಡು ಏನಪ್ಪ ನಮ್ಮ ರಾಜಗೋಪಾಲರು ದೊಡ್ಡ ಕೆಲಸ ಮಾಡಿದ್ದಾರೆ. ಭಗವಂತ ಅವರಿಗೆ ಇಂಥವ್ರು ಮಾಡೋರು ಕಳಿಗೆ ಎಲ್ಲಿ ಕತ್ತಿರ್ತದೆ ಬೆಳೆಸ್ಕೊಳ್ಳೋರು ಅವ್ರ ಮಕ್ಕಳಿಗೆ, ಎಲ್ಲಿ ಹತ್ತರವರಿಗೆ ಅನ್ನ ನೀಡುವಂಥವ್ರು ಮಕ್ಕಳು, ಎಲ್ಲಿ ನೀರಿನ ವ್ಯವಸ್ಥೆ ಮಾಡಿದಂಥ ಮಕ್ಕಳು, ಎಲ್ಲಿ ಗುಡಿ ಗುಂಡಾರಗಳಿಂದ ಆ ಗುಂಡಾರವನ್ನ ಸರ್ಕಾರದ ಕಾಲವಾಗಿ ನಮ್ಮ ಕೈಗೆ ಖರ್ಚು ಮಾಡಿಕೊಂಡು ಈ ಕ್ಷೇತ್ರ ಬೆಳೆಸುವಂತಹ ಮಕ್ಕಳಿಗೆ ಸತ್ಯ ಮಾತಾಡ್ತೀನಿ. ಸತ್ಯ ಆ ಸತ್ಯನ ನಮ್ಮ ಕಾಪಾಡ್ಕೊಂಡು ಹೇಳಿ ನಾನು ಅವರ ಮಾತಿಗೆ ಸ್ವಾಮಿಗಳು ಪರಮಾತ್ಮನಿಗೆ ತಮ್ಮ ಜೀವನವನ್ನು ಕೊಟ್ಟಿದ್ದಾರೆ. ಅಕ್ಕಮ್ಮ ಈಶ್ವರ ಸೇರಿ ವಿಶ್ವ ಕಲ್ಯಾಣಕ್ಕೆ ತಮ್ಮ ಜೀವನವನ್ನು ಕೊಟ್ಟಿದ್ದಾರೆ. ಖಂಡಿತ ಅವರ ಕುಟುಂಬ ಇದೆ. ಯಾಕಂದ್ರೆ ಯಾವುದೇ ವ್ಯಕ್ತಿಯಲ್ಲ, ಶಕ್ತಿಯ ಒಂದು ಪ್ರೀತಿ ಭಾವನೆಗಳ ಸಮಾಗಮ. ಏಕಕಾಲದಲ್ಲಿ ಏಕಸ್ಥಳದಲ್ಲಿ 12 ಜ್ಯೋತಿರ್ಲಿಂಗಗಳ ದರ್ಶನ. ನಮ್ಮ ಪೂಜ್ಯ ಸ್ವಾಮೀಜಿಯವರು ಹೇಳಿದರು, ಏಕಕಾಲದಲ್ಲಿ ಏಕಸ್ಥಳದಲ್ಲಿ 12 ಜ್ಯೋತಿರ್ಲಿಂಗ ದರ್ಶನವನ್ನು ಮಾಡ್ತೀರಾ, ಆ ಮಹೇಶ್ವರ ಪರಮೇಶ್ವರ ತ್ರಿಮೂರ್ತಿಗಳನ್ನು ಪರಮಾತ್ಮ ದರ್ಶನ ಮಾಡ್ತೀರಾ. ಅವರ ಮುಖಾವಳಿಯ ಮಾತು ಬಂದಿರೋದು ಪರಮನಹಳ್ಳಿಯಲ್ಲ, ಪರಮಾತ್ಮನ ಹಳ್ಳಿ. ಚಪ್ಪಾಳೆ ಹೊಡಿರಿ. ಸತ್ಯವಾಗಿ ಮುತ್ತಾದರ ಕಾಲದಲ್ಲಿ ದೇವಾಲಯ ನಿರ್ಮಾಣ ಆಗಿದೆ, ಈಗಲೂ ಇದೆ. ಇದು ಕಾಲ ಈ ಕಾಲ ಅಲ್ಲ, ಇವರ ಮಕ್ಕಳು ಮೊಮ್ಮಕ್ಕಳ ಕಾಲ ಕೂಡ ನಡಿಕೊಂಡು ಹೋಗಬೇಕು. ಆ ರೀತಿ ನಿರ್ಮಾಣವನ್ನು ಮಾಡಿದ್ದಾರೆ ಅಣ್ಣವರು. ಶಕ್ತಿಯ ಮಾತಲ್ಲ, ಶಕ್ತಿಯ ಮಾತು ಅಂತ ಮತ್ತೆ ಹೇಳ್ತೀನಿ. ನಮ್ಮ ಜೋಬಲೆಲ್ಲ ಹಣ ಇದೆ. ಎಷ್ಟು ಯಾರು 10 ರೂಪಾಯಿ ಹಾಕ್ತಾರೆ, 100 ರೂಪಾಯಿ ಹಾಕ್ತಾರೆ, 1 ಕೋಟಿ ಹಾಕ್ತಾನೆ. ಆ ಕೋಟಿ ಹಾಕೋರಲ್ಲಿ ಒಂದು ಕುಟುಂಬ ಇದೆ, ಅದು ನಮ್ಮ ಪ್ರೀತಿಯ ಕುಟುಂಬ. ಚಪ್ಪಾಳೆ
ಇವರೆಲ್ಲ ಇದನ್ನೆಲ್ಲ ಪರಮಾತ್ಮ, ಆ ಪರಮಾತ್ಮ ಪ್ರೀತಿಯ ಕುಟುಂಬ ಅವೇಳಿದ್ರು ಸ್ವಾಮಿಗಳು. ಹಾಗಾಗಿ ಮೊದಲು ನಾವು ಖಂಡಿತ ನಾವು ಬರಬೇಕಂತಿರಲಿಲ್ಲ. ಆ ಮೊದಲು ಶಿವನೇ ಬಂದಿದ್ದಾರೆ, ಶಿವ ಕೂಡಿದ್ದಾರೆ. ಆ ಶಕ್ತಿಯನ್ನು ನಾಳೆ ನಮಗೆಲ್ಲ ದರ್ಶನವನ್ನು ಕೊಡ್ತಾರೆ ಬಂಧುಗಳೇ. ಈ ನಿಟ್ಟಿನಲ್ಲಿ ನಾವೆಲ್ಲ ಸುತ್ತಮುತ್ತ ಗ್ರಾಮದವರು ಎಲ್ಲ ಈ ಶಿವನ ದರ್ಶನವನ್ನು ಪಡೆಯಲಿ, ಶಕ್ತಿಯ ದರ್ಶನವನ್ನು ಪಡೆಯಲಿ. ಅಣ್ಣನವರು ಈ ಕ್ಷೇತ್ರವನ್ನು ಶ್ರೀ ಕ್ಷೇತ್ರ ಮಾಡ್ತಾರೆ ಅನ್ನುವ ಒಂದು ಪ್ರೀತಿ ಇದೆ, ನಂಬಿಕೆ ಇದೆ. ದೊಡ್ಡ ಗುರುಗಳು ಬರ್ತಾರೆ, ಚಪ್ಪಾಳೆ ಹೊಡಿ, ಅವೆಲ್ಲ ನೋಡಿ ನಾವೆಲ್ಲ ವಿದೇಶಗಳು ಮಾಡಿಕೊಡ್ತೀವಿ. ಈ ಜನ್ಮ ಬಿಟ್ಟು ಮತ್ತೆ ಮುಂದೆ ಜನ್ಮಕ್ಕೆ ಹೋಗ್ಬೇಕಾದ್ರೆ ಪುಣ್ಯ ಮಾಡಿ ಜಮಾ ಮಾಡ್ಕೊಂಡು ಹೋಗಬೇಕು ಅಂತ ಖಂಡಿತ ಪುಣ್ಯದ ಸಮಯ. ಹೀಗಾಗಿ ಈಗ ಸ್ವಾಮಿಗಳ ಮುಖಾಂತರ ಅಣ್ಣನವರು ಪರಮಾತ್ಮನ ಈ ಪ್ರೀತಿಯ ಪಾತ್ರರಾಗಿದ್ದ ನಾವೆಲ್ಲರೂ ಪಾತ್ರರೇ, ಆದರೆ ಮುಖ್ಯ ಜವಾಬ್ದಾರಿ ಅವರೇ ತಗೊಂಡಿದ್ದಾರೆ. ಯಾಕಂದ್ರೆ ದೇವರ ಕೆಲಸ ಇದು, ಒಂದು ಅವಕಾಶ ಅಂತ ಕುಟುಂಬ ಮಗಳು ಬಂದಿದ್ದಾರೆ, ಅಳಿಯ ಬಂದಿದ್ದಾರೆ, ದರ್ಶನ ಅವರೆಲ್ಲ ಎಷ್ಟು ಸರಳವಾಗಿ ನಮಗೆ ಖುಷಿ ಆಗ್ತದೆ. ಹಾಗಾಗಿ ಅಣ್ಣನವರು ಸಹ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಂತೇಳಿ ಅಣ್ಣನವರಲ್ಲಿ ಮನವಿ. ಇವತ್ತು ಸಪ್ತಮಾತೆಯ ಒಂದು ಈ ಪುಣ್ಯಭೂಮಿಯಲ್ಲಿ ನಾವಿನ್ನೇನು ಈ ದೇವಸ್ಥಾನದ ಉದ್ಘಾಟನೆ ಮಾಡಿ ಈ ದೇವಸ್ಥಾನವನ್ನ ಈ ಸ್ಥಳವನ್ನ ಲೋಕಾರ್ಪಣೆ ಮಾಡುವ ಸಂದರ್ಭದಲ್ಲಿ ಇವತ್ತು ಒಂದು ಸಮಸ್ಯೆಗಳು ಇವತ್ತು ನಮ್ಮೆಲ್ಲ ಈಶ್ವರ ಎಲ್ಲ ಶಕ್ತಿಯ ಪೀಠಗಳನ್ನ ಪ್ರದಕ್ಷಿಣೆ ಕೊಟ್ಟು ನಮ್ಮ ಸಪ್ತಮಾತೆಯ ಜೊತೆ ಯೋಗ ಶಕ್ತಿ ಶಿವಶಕ್ತಿ ಜೋಡಣೆ ಆದರೆ ನಮ್ಮ ಈ ಬರವನಹಳ್ಳಿ ಈ ಕ್ಷೇತ್ರ ನಿಜವಾಗಿ ಪರಮಾತ್ಮ ಕ್ಷೇತ್ರ